ಹಲೋ ಫ್ರೆಂಡ್ಸ್, ಭಾನುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಮೊನ್ನೆ ಮದುವೆ ಮಂಟಪದಿಂದ ಬಂದು ವಿವೇಕ್ ಮತ್ತು ಅಂತಮ್ಮ ಎಲ್ಲರೂ ಕೂಡ ಕಾರಲ್ಲಿ ಕೂತ್ಕೋತಾರೆ. ಅದಾದಮೇಲೆ ಇವರು ಬರ್ತಾಯಿರ್ತಾರೆ. ಆಗ ಹೊರಡೋಣವಾ ಅಂತ ಹೇಳಿದಾಗ, ಅಣ್ಣ ಅದು ಅದಕ್ಕೆ ಬರದೆ ಹೋಗೋದು ಅಂತ ಹೇಳಿದಾಗ, ಏನೋ ಅವಳನ್ನ ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕಾ, ಅದೆಲ್ಲ ಏನೂ ಬೇಕಾಗಿಲ್ಲ, ಬಂದರೆ ಬರ್ತಾರೆ ಇಲ್ಲೇ ಇರಲಿ ಅಂತ ಹೇಳಿದಾಗ, ಅಣ್ಣ ಈಗಾಗಲೇ ನ್ಯೂಸ್ ಚಾನಲ್ ಎಲ್ಲರೂ ಕೂಡ ಮನೆ ಹತ್ರ ನಿಂತ್ಕೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಅಂತ ಹೇಳಿ ಅವರೇ ನಮಗಿನ್ನ ಮುಂಚೆನೇ ಹೇಳ್ತಾ ಇರ್ತಾರೆ. ನಾವೀಗ ಈ ರೀತಿ ಹೋಯ್ತು ಅಂತಂದರೆ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿದಾಗ, ಅದು ಬೇರೆ ಕರ್ಮ ಅಂತ ಹೇಳಿ ಸುಮ್ಮನೆ ಕೂತ್ಕೋತಾನೆ. ಈ ಕಡೆ ನೋಡಿದ್ರೆ ಅವರಿಬ್ಬರು ಅವ್ರ ಮನೆಯವರೆಲ್ಲ ಹೊರಗಡೆ ಬರ್ತಾರೆ. ಆಗ ಅಪ್ಪ ದಯವಿಟ್ಟು ನನ್ನಿಂದ ಕ್ಷಮೆ ಇರಲಿ ಅಂತ ಹೇಳಿದಾಗ, ಅಯ್ಯೋ ಮಗಳೇ ಯಾಕಮ್ಮ ಹೀಗೆಲ್ಲ ಮಾಡ್ತಾ ಇದೆಯಾ, ನನ್ನ ಜವಾಬ್ದಾರಿ ಎಲ್ಲ ಇವಾಗ ನಿಮ್ಮ ಮೇಲೆ ಬೀಳ್ತಾ ಇದೆ ಅಂತ ಹೇಳಿದಾಗ, ಅಯ್ಯೋ ನನ್ನ ಜವಾಬ್ದಾರಿ ನೀನು ತೊಗೊಂಡಿದ್ದೆ, ಅದು ಅಲ್ಲದೆ ನಿನ್ನ ಬದುಕಲ್ಲಿ ನಾವು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀವಿ ಅಂತ ಹೇಳಿ ಈಗ ನಿನಗೆ ಗೊತ್ತಾಗಿದೆ. ಇನ್ನೂ ಈ ಜೀವನದಲ್ಲಿ ಇನ್ನೂ ಏನೇನು ಅನುಭವಿಸ್ಬೇಕು ಅಂತ ಹೇಳಿ ನನ್ನ ಕಣ್ಣಿಂದ ನೋಡ್ತಾರೆ ಆಯ್ತಲ್ಲಮ್ಮ, ನಾನು ನಿನಗೆ ತುಂಬ ಮೋಸ ಮಾಡಿಬಿಟ್ಟೆ, ದಯವಿಟ್ಟು ನಾನು ಕ್ಷಮಿಸು ಅಂತ ಹೇಳಿದಾಗ, ಗೌರಿ ಇನ್ನೂ ಆ ಮನೆಯಲ್ಲಿ ನೀವು ಯಾರೂ ಇಲ್ಲದೆ ಕಳೆನೇ ಇರೋದಿಲ್ಲ ಕಣೆ, ಆ ಮನೆಗೆ ಹೇಗೆ ಹೋಗಲಿ ನಾನು ಅಂತ ಹೇಳಿ ಅವ್ರ ಅಮ್ಮ ಕೂಡ ಹೇಳ್ತಾ ಇರ್ತಾಳೆ. ಇದು ದೊಡ್ಡ ಬೀದಿ ನಾಟಕ ನೋಡೋದಕ್ಕೆ ನಂಗೆ ಸಾಕಾಗೋಗಿದೆ, ಒಳಗಡೆ ಆಡಿರೋ ಡ್ರಾಮಾ ಸಾಲದು ಅಂತ ಇಲ್ಲಿ ಇದು ಬೇರೆ ಇದೆಯಾ, ಬಂದರೆ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ಅದೃಷ್ಟ ಅಂತ ಬಿಟ್ಟೋಗ್ತೀನಿ ಅಂತ ಹೇಳಿ ಹೇಳ್ಬಿಡ್ತಾನೆ. ಅಕ್ಕ ನೀನೇನು ಬೇಜಾರು ಮಾಡ್ಕೋಬೇಡ ಕಣೆ, ಅಲ್ಲಿ ಏನಾದರೂ ಆಯಿತು ಅಂದರೆ ನಂಗೆ ಫೋನ್ ಮಾಡು ಅಂತ ಹೇಳಿದಾಗ ಅವ್ರ ದೊಡ್ಡಮ್ಮ, ಏನಮ್ಮ ಮಾತಾಡ್ತಾ ಇದೆಯಾ ಚಿನ್ನು, ಏನೇ ಆದರೂ ಕೂಡ ಗಂಡನ ಮನೆಯಲ್ಲಿ ನಡೆದಿರೋದು ಅಲ್ಲೇ ಇರಬೇಕು, ತವ್ರ ಮನೆವರೆಗೂ ಬರಬಾರ್ದು ಅಂತ ಹೇಳಿ ಹೇಳ್ತಾರೆ. ಗೌರಿ ಅದು ಇನ್ನು ಮುಂದೆ ನಿನ್ನ ಮನೆ, ಅಲ್ಲಿ ಏನೇ ಕಷ್ಟ ಸುಖ ಆದರೂ ಕೂಡ ಅದನ್ನು ನೀನು ಎದುರಿಸಲೇಬೇಕು. ಸಾವಿರಾರು ಸಮಸ್ಯೆ ಬರುತ್ತೆ, ನೂರಾರು ಕಷ್ಟ ಬರುತ್ತೆ, ಅದನ್ನು ನೀನು ಅನುಭವಿಸ್ಲೇಬೇಕು. ಕೊಡ್ಡ ಹೆಣ್ಣು ಕುರು ಕೊರಗು ಅನ್ನೋ ಮಾತಿನ ಪ್ರಕಾರ ನಡ್ಕೊಳ್ಳಮ್ಮ ಅಂತ ಹೇಳಿ ಹೇಳ್ತಾರೆ. ಹೋಗಿ ಕೂತ್ಕೋತಾಳೆ. ಅಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾರೆ. ಈ ಕಡೆ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ಇಬ್ಬರು ಕೂಡ ಮನೆಗೆ ಬಂದಿರ್ತಾರೆ. ಅಯ್ಯೋ ಏನ್ರಿ ಇಷ್ಟು ದಿನದವರೆಗೂ ನನ್ನ ಮಗನ ಮದುವೆ ನೋಡಬೇಕು ಅನ್ನೋದೇ ನಮ್ಮ ಆಸೆ ಆಗಿತ್ತು, ಆದರೆ ನಮ್ಮ ಮಗನ ಮದುವೆ ನಡೀತಾ ಇದ್ರು ಕೂಡ ಅಲ್ಲಿ ಹೋಗೋದಕ್ಕೂ ಆಗಲಿಲ್ವಲ್ಲ, ಇವಾಗೇನು ಮದುವೆಗೆ ಹೋಗೋಕ್ಕಾಗಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೋತಾ ಇರ್ತೀಯ, ಮನೆಗೆ ಬರೋ ಮಗ ಸೊಸೆನ ವೆಲ್ಕಮ್ ಮಾಡ್ಕೊಡೋದಕ್ಕೆ ಖುಷಿಯಿಂದ ವೆಲ್ಕಮ್ ಮಾಡ್ಕೋತೀಯಾ ಅಂತ ಹೇಳಿದಾಗ, ಹಾಂ ಹೌದು ಅದೊಂದಿದೆ ಅಲ್ವಾ ಶೋಭಾ, ಬಾಯ್ಲಿ ನನ್ನ ಮಗ ಸೊಸೆ ಇಬ್ಬರು ಬರ್ತಾರೆ, ಚೆನ್ನಾಗಿ ಆರತಿ ಮಾಡಿ ಸೇರೋದು ಮನೆ ತುಂಬಿಸ್ಕೋಬೇಕು, ನೀನೆಲ್ಲ ರೆಡಿ ಮಾಡ್ಕೊ ಅಂತ ಹೇಳಿ ಅವರು ಕೂಡ ರೆಡಿ ಆಗೋದಕ್ಕೆ ಹೋಗ್ತಾರೆ. ಈ ಕಡೆ ಬರ್ತಾ ಇರಬೇಕಿದ್ರೆ ಕಾರಲ್ಲಿ ಹಾಗೆ ಮಾತಾಡ್ಕೋತಾ ಇರ್ತಾರೆ. ಇವಳ ಜೊತೆ ನನ್ನ ಜೀವನ ಹಂಚ್ಕೊಳ್ಳೋ ಥರ ಆಯಿತಾ, ಇವಳು ಮುಖ ನೋಡಿದ್ರೆ ನನಗೆ ಆಗೋದಿಲ್ಲ, ಎಂಥ ತಪ್ಪಾಯಿತು, ಅವಳಿಗೆ ಮದುವೆ ಇಷ್ಟ ಇಲ್ಲ ಅಂತಂದಿದ್ರೆ ಮುಂಚೆನೇ ಹೇಳಬೇಕಾಗಿತ್ತು, ಸುಳ್ಳು ಹೇಳಿ ಯಾಮಾರಿಸಿ ಮೋಸ ಮಾಡಿ ನನ್ನ ಇಡೀ ಜೀವನಕ್ಕೆ ಬೆಂಕಿ ಹಚ್ಬಿಟ್ರು, ಇವಳನ್ನ ನಾನು ಹೆಂಡತಿ ಅಂತ ಅನ್ಕೋಬೇಕಾ, ಇಡೀ ಜನ್ಮ ಇವಳ ಜೊತೆ ಬದುಕಬೇಕಾ ಅಂತ ಹೇಳಿ ಅವನು ಬೇಜಾರು ಮಾಡ್ಕೋತಾ ಇರ್ತಾನೆ. ಒಂದು ಹೆಣ್ಣಿಗೆ ಅವಳ ಕೆಲಸಕ್ಕೆ ಗೌರವ ಕೊಡದೇ ಇರೋ ಇಂಥೊಂದು ಜೊತೆ ನಾನು ಬದುಕಬೇಕಾ, ಅಕ್ಕ ಅವಳಿಗೆ ಅವಳು ಮೋಸ ಮಾಡಿಕೊಂಡ್ಳು, ನಮಗೂ ಮೋಸ ಮಾಡಿ ನನ್ನ ಜೀವನನೇ ಬದುಕನ್ನು ಹಾಳು ಮಾಡಿಬಿಟ್ಲು, ಈ ಬದುಕನ್ನು ನಾನು ಇವನ ಜೊತೆ ಗಂಡ ಅಂತ ಅನ್ನಕೊಂಡು ಬದುಕಬೇಕಾ ಅಂತ ಹೇಳಿ ಇವಳು ಕೂಡ ಬೇಜಾರು ಮಾಡ್ಕೋತಾ ಇರ್ತಾಳೆ. ಅಷ್ಟರಲ್ಲೇ ಕಾರನ್ನ ಸಡನ್ನಾಗಿ ಬ್ರೇಕ್ ಹಾಕ್ಬಿಡ್ತಾನೆ. ವಿವೇಕ್ ಕೈನ ಗೌರಿ ಹಿಡ್ಕೊಂಡ್ಬಿಡ್ತಾಳೆ. ಅದು ನೋಡಿ, ಡೋಂಟ್ ಟಚ್ ಮೀ, ನನಗೆ ನೀನು ಮುಟ್ಟಿದ್ರೆ ನನಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಅಣ್ಣ ಸಾರಿ ಅಣ್ಣ, ಸಡನ್ ಬ್ರೇಕು, ಹೌದು ಈ ಕಾರಿಗೆ ನನ್ನ ಜೀವನಕ್ಕೆ ನನ್ನ ಬದುಕಿಗೆ ಸಡನ್ ಬ್ರೇಕು ಇವಳೇ ಅಂತ ಹೇಳಿ ಬೈದ್ಬಿಡ್ತಾನೆ. ಪಾಪ ಏನು ಮಾತಾಡದೆ ಸುಮ್ಮನೆ ಕೂತಿರ್ತಾಳೆ. ಈ ಕಡೆ ಇವ್ರ ಮನೆಯವರೆಲ್ಲರೂ ಕೂಡ ಮನೆಗೆ ಬರ್ತಾರೆ. ಅಷ್ಟರೊಳಗಡೆ ಮಗ ಸೊಸೆ ಬಂದಿರೋದನ್ನು ನೋಡ್ಬಿಟ್ಟು, ಓ ಸರಿತಾ ಮತ್ತೆ ಅವರು ಬಂದುಬಿಟ್ಟಿದ್ದಾರೆ, ಈಗ ಏನಾದರೂ ಪ್ರಶ್ನೆ ಕೇಳಿದರೆ ಏನಾಗುತ್ತೋ ಆಗಲೇಬೇಕು, ಸತ್ಯ ಗೊತ್ತಾಗಲೇಬೇಕಲ್ವಾ, ನಡಿ ಅಂತ ಹೇಳಿ ಎಲ್ಲರೂ ಕೂಡ ಮನೆಗೆ ಬರ್ತಾರೆ. ಹಬ್ಬ ಇವಾಗಂತೂ ದೊಡ್ಡ ಡ್ರಾಮಾ ಕ್ರಿಯೇಟ್ ಆಗುತ್ತೆ ನೋಡಿ, ಫುಲ್ ಖುಷಿ ಪಡಬೇಕು. ಸರಿತಾ ನಿನ್ನ ಮಗನ ಮದುವೆನ ಶ್ರೀಮಂತ ಮನೆ ಹುಡುಗಿ ಜೊತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ, ಆದರೆ ಇವಾಗ ಹೇಗಾಗಿದೆ ಅಂತ ಹೇಳಿ ನೋಡು, ನಿನ್ನ ಮನಸ್ಸಿಗಾಗೋ ಕಳವಳನ ನೋಡಿ ನಾನು ಖುಷಿ ಪಡಬೇಕು ಅಂತ ಹೇಳಿ ಚಂಚಲ ಫುಲ್ ಖುಷಿ ಪಡ್ತಾ ಇರ್ತಾಳೆ. ಅವರೆಲ್ಲರೂ ಕೂಡ ಮನೆಗೆ ಬರ್ತಾ ಇರ್ತಾರೆ. ಆಗ ಅಮ್ಮೋರೆ ಅವರೆಲ್ಲರೂ ಬಂದರು ಅಂತ ಹೇಳಿ ಕೆಲಸದವ್ರು ಹೇಳ್ತಾರೆ. ಬಂದರೆ ಇಲ್ಲೇ ನಿಂತ್ಕೊಳ್ಳಿ, ಅಮೂಲ್ಯ ನೋಡು ಇವಾಗ ನಿನಗೆ ಒಳ್ಳೆ ಚಾನ್ಸು, ಕಡಿಮೆ ಅಂದರೂ 1 ಲಕ್ಷ ಇಸ್ಕೋಬೇಕು, ಹುಡುಗಿ ಹೆಸರು ಹುಡುಗನ ಹೆಸರು ಹೇಳ್ದೇನೆ ಮನೆ ಒಳಗಡೆ ನೀವು ಯಾರು ಬರೋ ಹಾಗಿಲ್ಲ ಅಂತ ಹೇಳಿ ಹೇಳ್ತಾಳೆ. ಆದರೂ ಕೂಡ ಅವ್ರು ಏನೋ ಮಾತಾಡದೆ ಒಳಗಡೆ ಬಂದು ಕೂತ್ಕೋತಾರೆ. ಯಾಕೇನು ಮಾತಾಡದೆ ಸುಮ್ಮನೆ ನಿಂತಿದ್ದೀರಾ, ಯಾಕೆಲ್ಲರೂ ಬೇಜಾರಾಗಿದ್ದೀರಾ, ಮದುವೆ ಎಲ್ಲ ಚೆನ್ನಾಗಿ ನಡೀತು ತಾನೆ ಅಂತ ಹೇಳಿದಾಗ ಏನು ಮಾತಾಡದೆ ಸುಮ್ಮನೆ ಇರ್ತೀರಾ, ಅಲ್ಲ ಏನಾಗಿದೆ ಅಂತ ಹೀಗೆ ಸುಮ್ಮನೆ ಇದ್ದೀರಾ, ಏನಾದರೂ ಅಮೂಲ್ಯ ಪ್ರ್ಯಾಂಕ್ ಮಾಡೋದಕ್ಕೆ ಹೇಳ್ತಾ ಇದ್ದಾಳ ಅಂತ ಹೇಳಿದಾಗ, ಹೌದು ಪ್ರ್ಯಾಂಕು, ನಮ್ಗೆ ಯಾರಿಗೂ ಪ್ರ್ಯಾಂಕ್ ಅಲ್ಲ, ನೀನೊಬ್ಳಿಗೆ ಮಾತ್ರ ದೊಡ್ಡ ಪ್ರ್ಯಾಂಕು ಅಂತ ಹೇಳಿ ಚಂಚಲ ಅನ್ಕೋತಾ ಇರ್ತಾಳೆ. ಆಗ ಏನಾಯಿತು ಅತ್ತೆ ಮಾವ, ಮದುವೆ ನಡೀತು ತಾನೆ, ನಡೀತು, ಮತ್ತು ಯಾಕೆ ಹೀಗೆಲ್ಲ ಆಡ್ತಾ ಇದ್ದೀರಾ, ವಿವೇಕ್ ಎಲ್ಲಿ, ಮೋನಿಕಾ ಎಲ್ಲಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಇವರು ಏನು ಮಾತಾಡದೆ ಸುಮ್ಮನೆ ಕೂತಿರ್ತಾರೆ. ಈ ಕಡೆ ಮನೆ ಹತ್ರ ವಿವೇಕ್ ಮತ್ತು ಗೌರಿ ಇಬ್ಬರು ಕೂಡ ಬರ್ತಾರೆ. ಬಂದ ತಕ್ಷಣವೇ
ಈ ಮನೆಗೆ ಮನೆಯವ್ರು ಎಲ್ರಿಗೂ ಕೂಡ ಈ ಮನೆಗೆ ನಾನು ಪ್ರೀತಿಸಿರೋ ಹುಡುಗಿನ ಮದುವೆ ಮಾಡ್ಕೊಂಡು ಬರ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ಅಮ್ಮನೂ ಆಸೆ ಪಟ್ಟಿದ್ರು. ಈಗ ಅಮ್ಮ ಕೇಳೋ ಪ್ರಶ್ನೆಗಳಿಗೆ ನಾನು ಏನು ಉತ್ತರ ಹೇಳಿ ಅಂತ ಹೇಳಿ ಇವನು ಬೇಜಾರು ಮಾಡ್ಕೋತಾ ಇರ್ತಾನೆ. ಗೌರಿ ಇಳಿದೆ ಹಾಗೆ ಕೂತಿರ್ತಾಳೆ. ಅಷ್ಟರಲ್ಲಿ ಇವಳು ತಮ್ಮ ಬಂದ್ಬಿಟ್ಟು ಡೋರ್ ತೆಗಿತಾನೆ. ಫೋನ್ ಕೆಳಗಡೆ ಬೀಳಿಸ್ಬಿಡ್ತಾಳೆ. ಏನು ಮಾತಾಡದೆ ಸುಮ್ಮನೆ ಹಾಗೆ ಫೋನ್ ಕಡೆನೂ ಗಮನ ಕೊಡ್ತಾನೆ ನಿಂತಿರ್ತಾಳೆ. ಆಗ ಅವನೇ ತಕ್ಕೊಡ್ತಾನೆ. ಆಗ ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳಿದಾಗ ಈ ಮನೆಗೆ ಪ್ರತಿ ಸಲ ಬರಬೇಕಿದ್ರು ಕೂಡ ಒತ್ತಾಯದಿಂದನೇ ಬರ್ತಾಯಿದ್ದೆ, ಬಲವಂತವಾಗೇ ಬರ್ತಾಯಿದ್ದೆ. ಆದರೆ ಇವತ್ತು ಈ ಮದುವೆ ಕೂಡ ಬಲವಂತದಿಂದನೇ ಆಯಿತು. ಈ ಮನೆ ಒಳಗಡೆ ಸೊಸೆಯಾಗಿ ಹೋಗೋದು ಕೂಡ ಬಲವಂತದಿಂದನೇ ಆಗಿದ್ದೆ. ಈ ಕ್ಷಣನ ನಾನು ಯಾವತ್ತೂ ಮರೆಯೋದಿಲ್ಲ. ಒಂದು ಹೆಣ್ಣಿಗೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ, ಗಂಡನ ಮನೆಗೆ ಮೊದಲನೇ ಸಲ ಬರೋ ಶಾಸ್ತ್ರ ಒಂದು ಕ್ಷಣ ಆಗಿ ಜೀವನ ಪರ್ಯಂತ ನೆನಪಿಡಬೇಕು. ಆದರೆ ನನಗೆ ಈ ಕ್ಷಣ ಯಾಕಾದರೂ ಬಂತು ಅಂತ ಹೇಳಿ ಕೊರಗ್ತಾ ಇದ್ದೀನಿ ಅಂತ ಹೇಳಿದಾಗ, ನೋಡಿ ನೀವೀಗೆಲ್ಲ ಅನ್ಕೋಬೇಡಿ, ಆ ದೇವರು ಈ ಕ್ಷಣನ ನಿಮಗೆ ಅಂತಾನೆ ಸೃಷ್ಟಿ ಮಾಡಿರ್ತಾನೆ. ನಮಗೆ ಬದುಕನ್ನು ಇದೇ ರೀತಿ ಹೋಗಬೇಕು ಅಂತ ಹೇಳಿ ಕೊಟ್ಟಿರ್ತಾನೆ. ನಾವು ಬೇರೆ ರೀತಿಯಲ್ಲಿ ಬೇರೆ ದಾರಿನಲ್ಲಿ ಹೋಗುವಾಗ ದಾರಿ ಬದಲಾಯಿಸಿ ಬೇರೆ ಕಡೆ ತಂದಿಟ್ಟರೆ ನಾವು ಅದನ್ನು ಒಪ್ಕೋಬೇಕಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಏನಾದರೂ ಕೂಡ ಈ ಜೀವನ ನನಗೆ ಹೇಗೆ ಏನು ಮಾಡೋದು, ಸಾವಿರಾರು ಸಮಸ್ಯೆ ಸಾವಿರಾರು ಗೊಂದಲಗಳಿಂದ ಬರ್ತಾಯಿದ್ದೀನಿ. ಇನ್ನೇನಾಗುತ್ತೋ ಏನೂ ಆಗೋದಿಲ್ಲ, ದೇವ್ರು ಕೊಟ್ಟಿರೋ ಬದುಕು ಅಂತ ಹೇಳಿ ನೀವು ಮನೆ ಒಳಗಡೆ ಬನ್ನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಆಯಿತು ಅಂತ ಹೇಳಿ ಅವಳು ಹಾಗೆ ಬರ್ತಾ ಇರ್ತಾಳೆ. ವಿವೇಕ್ ಬಂದು ಮುಂದೆ ನಿಂತ್ಕೋತಾನೆ. ಆಗ ವಿವೇಕ್ ಬಂದ್ಯಾ? ಇಷ್ಟೊತ್ತವರೆಗೂ ಇವ್ರು ಯಾರು ಏನು ಮಾತಾಡದೆ ಸುಮ್ಮನೆ ಕೂತಿದ್ರು ಕಣೋ. ಎಲ್ಲೋ ನನ್ನ ಸೊಸೆ ಮೋನಿಕಾ ಮದುವೆ ಎಲ್ಲ ಚೆನ್ನಾಗಾಯಿತು ತಾನೇ, ಎಲ್ಲಿ ಅವಳು? ನಾನಂತೂ ಮದುವೆಗೆ ಬರೋದಕ್ಕಾಗಲಿಲ್ಲ ಕಣೋ, ನಾನು ಮುದ್ದಿನ ಸೊಸೆ ಮನೆ ತುಂಬಿಸ್ಕೋಬೇಕು, ಎಲ್ಲಿ ಅಂತ ಹೇಳಿ ಕೇಳ್ತಾಳೆ. ಆಗ ಅವನು ಜಾಗ ಬಿಡ್ತಾನೆ. ನೋಡಿದ್ರೆ ಗೌರಿ ಇರ್ತಾಳೆ. ಇವಳನ್ನ ಯಾಕೋ ಕರ್ಕೊಂಡು ಬಂದಿದ್ಯಾ ಅಂತ ಹೇಳಿದಾಗ, ನಿನ್ನ ಮಗ ಮದುವೆ ಆಗಿರೋದು ಈ ಹುಡುಗಿ ಗೌರಿನೇ ಅಂತ ಹೇಳಿದಾಗ, ಏನು ಗೌರಿನ? ನಾನು ಆಸೆ ಪಟ್ಟಿದ್ದು ಮದುವೆ ಮಾಡ್ಕೋಬೇಕು ಅಂತ ಅಂದಿದ್ದು ಮೋನಿಕಾ ಮದುವೆ ಇಷ್ಟ ಇಲ್ಲ ಅಂತ ಮಂಟಪದಿಂದ ಓಡೋದ್ಲಮ್ಮ, ಅದಕ್ಕೆ ದರಿದ್ರ ಬಿಟ್ಟೋಯ್ತು ಅಂತ ಹೇಳಿ ಬಿಟ್ಟು ಬರೋದು ಬಿಟ್ಟು ಅದೃಷ್ಟ ಇಲ್ಲದೆ ಇರೋಳು ಅವಳು ಈ ಅನಿಷ್ಟನೇ ಯಾಕೋ ನಮ್ಮನೆ ಕರ್ಕೊಂಡು ಬಂದಿದ್ಯಾ ಅಂತ ಹೇಳಿದಾಗ, ಅಲ್ಲೇ ಅದು ಸರಿ, ಇವಳು ಬೇರೆ ಯಾರೂ ಅಲ್ಲಮ್ಮ, ಆ ಮೋನಿಕನ ತಂಗಿನ ಅವರಮ್ಮ ಮೋನಿಕಾ ಒಬ್ಬಳ ಮಗಳು ಅಂತ ಹೇಳಿದ್ಲು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಮ್ಮ ಅವರೆಲ್ಲ ಹೇಳಿರೋದು ದೊಡ್ಡ ಸುಳ್ಳಮ್ಮ, ನಮ್ಮ ಮನೆತನಕ್ಕೆ ಅವರೆಲ್ಲರೂ ಮೋಸ ಮಾಡಿದ್ದಾರೆ, ನಮ್ಮ ಕಣ್ಣಿಗೆಲ್ಲ ಮಣ್ಣೆರ್ಚಿದ್ದಾರೆ, ಅಲ್ಲಿ ಇವಳನ್ನ ನಾನು ಮದುವೆ ಆಗಬೇಕಾಯ್ತು ಅಂತ ಹೇಳಿದಾಗ, ನಿನ್ನ ಕಣ್ಣಿಗೇನೋ ಮಣ್ಣೆರ್ಚಿದ್ರು, ಇವರೆಲ್ಲ ಏನು ಮಾಡ್ತಿದ್ರು, ಆ ಮಣ್ಣು ಕಣ್ಣಿಗೆ ಬಿದ್ದಿರೋ ಮಣ್ಣನ್ನು ಅಲ್ಲೇ ತೆಗೆದು ಬಿಸಾಕೋದು ಬಿಟ್ಟು ಮನೆವರೆಗೂ ಯಾಕೆ ಕರ್ಕೊಂಡು ಬಂದ್ರಿ, ಇವಳ ಜೊತೆ ಯಾಕೆ ಮದುವೆ ಮಾಡಿಸಿದ್ರಿ, ನೀವೆಲ್ಲ ಹೋಗಿದ್ದು ನನ್ನ ಮಗದ ಬದುಕನ್ನ ಚೆನ್ನಾಗಿಡಬೇಕು ಅಂತ ತಾನೆ, ಇವಳ ಜೊತೆ ಮದುವೆ ಮಾಡಿ ಯಾಕೆ ಹಾಳು ಮಾಡಿದ್ರಿ ಅಂತ ಹೇಳಿದಾಗ, ಅದು ಅಂತ ಹೇಳ್ತಾ ಇರ್ತಾಳೆ. ನೋಡಿ ನನಗೆ ಅದೆಲ್ಲ ಬೇಕಾಗಿಲ್ಲ, ನನ್ನ ಮಗ ಈ ಅನಿಷ್ಟದ ಜೊತೆ ಈ ಮನೆಯಲ್ಲಿರೋದಕ್ಕೆ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಮೇಲೆ ಮುಂದಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ನನ್ನ ಮಗನಿಗೆ ಯಾವಳು ಇಷ್ಟಪಟ್ಟವಳು ಅಂತ ಮದುವೆ ಮಾಡೋದಕ್ಕೆ ಒಪ್ಕೊಂಡಿದ್ದು, ನೀನಂತ ದರಿದ್ರನ ಒಪ್ಕೊಳ್ಳೋದಕ್ಕಲ್ಲ. ಇನ್ನು ಮುಂದೆ ಇಷ್ಟ ಆಗಿದ್ದು ಆಗೋಗಿದೆ, ಇನ್ನು ಮುಂದೆ ಯಾವತ್ತೂ ಕೂಡ ನೀನು ಈ ಮನೆಯಲ್ಲಿ ಇರೋದಕ್ಕೆ ನಾನು ಬಿಡೋದಿಲ್ಲ. ಸುಳ್ಳು ಹೇಳೋರು ಮೋಸ ಮಾಡೋರಿಗೆ ಈ ಮನೆತದಲ್ಲಿ ಬದುಕೋದಕ್ಕೆ, ಈ ಮನೆಯಲ್ಲಿ ಇರೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಈ ಸಂಬಂಧ ಇಲ್ಲಿಗೆ ಮುಗ್ದೋಗ್ಲಿ, ನಿಮ್ಮಿಬ್ಬರು ನಡುವೆ ಇರೋಂಥ ಸಂಬಂಧ ಇಲ್ಲೇ ಮುಗ್ದೋಗ್ಲಿ ಅಂತ ಹೇಳಿ ಜೋರಾಗಿ ಹೇಳ್ಬಿಡ್ತಾಳೆ. ಗೌರಿ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ. ಅವ್ರ ಮನೆಯವರೆಲ್ಲರೂ ಕೂಡ ಫುಲ್ ಶಾಕ್ ಆಗಿರ್ತಾರೆ. ಇದಿಷ್ಟು ಭಾನುವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.